ಮನೆಯಲ್ಲಿ ರಸಮ್ ಮಾಡಬೇಕಂದ್ರೆ ನನಗೆ ಫಸ್ಟ್ ನೆನಪು ಬರೋ ರಸಮ್ ಇದೇನೆ. ಆದರೆ ಚಾನಲ್ನ ಚೆಕ್ ಮಾಡಬೇಕಾದ್ರೆ ಗೊತ್ತಾಯ್ತು ಈ ರಸಮ್ನ ನಾನು ಅಪ್ಲೋಡೇ ಮಾಡಿಲ್ಲ ಅಂತ. ಸರಿ ರಸಮ್ ಮಾಡೋದು ಹೇಗೆ ಅಂತ ಹೇಳಿ ಅನ್ನೋದಾದ್ರೆ, ಮೊದಲಿಗೆ 1/4 ಲೀಟರ್ ಅಷ್ಟು ನೀರಿಗೆ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಕೊತಾ ಇದ್ದೀನಿ. ಈಗ ಕುಟಾಣಿಗೆ 1 ಸ್ಪೂನ್ ಅಷ್ಟು ಜೀರಿಗೆ, 1 ಸ್ಪೂನ್ ಮೆಣಸು, ಸ್ವಲ್ಪ ಮೆಂತ್ಯ ಕಾಳು, ಹಾಗೆ ಖಾರಕ್ಕೆ ತಕ್ಕಂಗೆ 4-5 ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಂತರ 1 ಮೀಡಿಯಂ ಸೈಜ್ ಗಡ್ಡೆ ಬೆಳ್ಳುಳ್ಳಿನ ಸಹ ಹಾಕ್ಕೊಂಡು ಲೈಟಾಗಿ ಜಜ್ಜಿ ಇಟ್ಕೋಬೇಕು. ಇನ್ನೊಂದು ಕಡೆ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಬರೀ ತುಪ್ಪ ಹಾಕಿ ಸಹ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಂತರ ಸಾಸಿವೆ, ಸ್ವಲ್ಪ ಕರಿಬೇವಿನ ಎಲೆ, ಹಾಗೆ ನಾವು ಜಜ್ಜಿಟ್ಟಿರೋಂಥ ರಸಂ ಪುಡಿನ ಸಹ ಹಾಕಿ ಇದನ್ನ ಒಂದೇ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಫ್ರೈ ಮಾಡಿಬಿಟ್ರೆ ರಸಂ ಟೇಸ್ಟ್ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ನಂತರ ನಾವು ರೆಡಿ ಮಾಡಿಟ್ಟಿರೋ ಹುಣಸೆ ಹುಳಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಸಹ ಹಾಕಿ 1 ಕುದಿ ಬಂದಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಾಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.